ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ? ಗ್ರಾಮದ ಅಭಿವೃದ್ಧಿ ಮಾಡೋರು ಯಾರು? ಗ್ರಾಮದ ಅಭಿವೃದ್ಧಿ ಬಗ್ಗೆ ಅರಿವೇ ಇಲ್ಲದ ಜಕ್ಕಲಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಜನಪ್ರತಿನಿಧಿಗಳು, ನಾಚಿಕೆಯಾಗಬೇಕು ನಿಮ್ಗೆ. ಗ್ರಾಮದ ಸುವ್ಯವಸ್ಥೆ ಕಾಪಾಡಲು ಬಂದಿದ್ದಾರೋ ಇಲ್ಲ ಅವ್ಯವಸ್ಥೆ ಸೃಷ್ಟಿ ಮಾಡಲು ಬಂದಿದ್ದಾರೋ ಎನ್ನುವುದೇ ತಿಳಿತಾ ಇಲ್ಲ. ಈ ನಿಮ್ಮ ಬೇಕಾಬಿಟ್ಟಿ ವ್ಯವಸ್ಥೆಗೆ ಮುಂದೊಂದು ದಿನ ಜನಗಳೇ ತಕ್ಕ ಪಾಠ ಕಲಿಸುತ್ತಾರೆ. ಅಷ್ಟರಲ್ಲೇ ನಿಮ್ಮ ಚಿತ್ತ ಅಭಿವೃದ್ಧಿ ಕಡೆ ಹರಿಸಿರಿ, ಇಲ್ಲವಾದ್ರೆ ಮುಂದೊಂದು ದಿನ ನಿಮ್ಮ ಗತಿ ಅಧೋಗತಿ. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ 2ನೇ ವಾರ್ಡಿನ ರಸ್ತೆಯ ಬದಿಯಲ್ಲಿ ಕೊಳಚೆ ಹಾಗೂ ಕಸದಿಂದ ಆವೃತವಾಗಿ ದುರ್ವಾಸನೆ ಬೀರ್ತಾ ಇದೆ. ಸುಮಾರು ದಿನಗಳಿಂದ ಸ್ವಚ್ಛತೆ ಇಲ್ಲದ ಕಾರಣ ದುರ್ವಾಸನೆಯಿಂದ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಿನಾಲೂ ಆ ರಸ್ತೆಯಲ್ಲಿ ಸಾರ್ವಜನಿಕರು ಸಂಪರ್ಕ ಮಾಡ್ತಾರೆ. ಅದರ ಪಕ್ಕದಲ್ಲೇ ಕೆವಿಜಿ ಬ್ಯಾಂಕ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಸಹ ಇದೆ. ಅದಲ್ಲದೆ ಗ್ರಾಮದ ನ್ಯಾಯಬೆಲೆ ಅಂಗಡಿ ಕೂಡ ಅದೇ ಆವರಣದಲ್ಲಿ ಇದೆ. ದಿನಾಲೂ ರೈತರು ಹಾಗೂ ಸಾರ್ವಜನಿಕರು ಈ ದುರ್ವಾಸನೆಯಿಂದ ಬೇಸತ್ತು ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕಿ ಹೋಗ್ತಾ ಇದ್ದಾರೆ. ಅಲ್ಲಿನ ಸುತ್ತಲಿನ ಜನರು ಇದರಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ವಾರ್ಡಿನ ಸದಸ್ಯರ ಮನೆ ಕೂಡ ಈ ದುರ್ವಾಸನೆಯ ಪಕ್ಕದಲ್ಲೇ ಇದೆ. ಅವರು ಕೂಡ ಕಂಡು ಕಾಣದಂತೆ ಇರ್ತಾರೆ. ಈ ಅವ್ಯವಸ್ಥೆಯನ್ನ ಕಾಪಾಡಿ ಅಂತ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿಗಳಿಗೆ ಅದೆಷ್ಟೋ ಬಾರಿ ಹೇಳಿದ್ರು ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ಈ ದುರ್ವಾಸನೆಯಿಂದ ಇಲ್ಲಿಯ ನಿವಾಸಿಗಳ ಆರೋಗ್ಯ ತುಂಬಾ ಅಸ್ತವ್ಯಸ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿ ಕಂಡ ಮೇಲಾದರೂ ಈ ದುರ್ವಾಸನೆಯಿಂದ ಮುಕ್ತಿ ಕೊಡಿಸಬೇಕು ಅಂತ 2ನೇ ವಾರ್ಡಿನ ಗ್ರಾಮಸ್ಥರು ಶಿವಪ್ಪ ಕೆಳಗೇಡಿಯವರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಚ್ಛತೆ ಇಲ್ಲದ ಕಾರಣ ಡೆಂಗ್ಯೂ, ಮಲೇರಿಯಾ ಎಂಬ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಸ್ವಚ್ಛತೆಯ ಬಗ್ಗೆ ಅರಿವೇ ಇರದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳು ಪಂಚಾಯಿತಿಯಲ್ಲಿ ಹಣ ಹೊಡೆಯೋ ಕೆಲಸ ಬಿಟ್ರೆ ಯಾವ ಕೆಲಸ ಕೂಡ ನಡೆಯುತ್ತಿಲ್ಲ ಎನ್ನುವುದು ಅಲ್ಲಿನ ಜನರ ಪೀಸು ಮಾತಾಗಿದೆ. ಜಕ್ಕಲಿ ಗ್ರಾಮದಲ್ಲಿ 2ನೇ ವಾರ್ಡಿನ ಸಮಸ್ಯೆ ಒಂದೇ ಅಲ್ಲ. ಈ ಗ್ರಾಮದ ಪ್ರತಿ ವಾರ್ಡಿನಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಸ್ವಚ್ಛತೆ ಬಗ್ಗೆ ಅರಿವೇ ಇಲ್ಲದ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಗಳು ಹೇಗೆ ತಾನೇ ಗ್ರಾಮಗಳ ಅಭಿವೃದ್ಧಿ ಮಾಡ್ತಾರೆ? ಈ ಜಕ್ಕಲಿ ಗ್ರಾಮದಲ್ಲಿ ಆಡಳಿತ ವ್ಯವಸ್ಥೆ ಹಾಗೂ ಜನಪ್ರತಿನಿಧಿಗಳ ನವರಂಗಿತನದ ಆಡಳಿತ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಬಿಡಿ. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿ ಕಡೆ ಮುಂದಾಗುವರೋ ಇಲ್ಲವೋ ಎನ್ನುವುದನ್ನ ಕಾದು ನೋಡೋಣ. ವರದಿ ಸಂಪಾದಕರು ಅಂದಪ್ಪ ಎಂ, ರಾಷ್ಟ್ರ ಕ್ರಾಂತಿ ನ್ಯೂಸ್, ಗದಗ. ಸೊಳ್ಳೆ ಕಾಟ ಹೆಚ್ಚಾಗೈತಿ. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಾದಂಥ 2ನೇ ವಾರ್ಡ್ ಮೆಂಬರಿಗೆ ತಾವು ಗಮನಕ್ಕೆ ತಂದ್ರೇನ್ರಿ? ಜನಪ್ರತಿನಿಧಿಗಳು ನಮ್ಮ ಊರಿಗೆ 13 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು. ಹಾಂ ರೀ. 13 ಮಂದಿನೂ ಇಲ್ಲೇ ಇರ್ತಕ್ಕಂಥದ್ದಂದ್ರೆ ಒಂದು ಕೆವಿಜಿ ಬ್ಯಾಂಕ್ ಐತಿ ಮಕ್ಕಳ ಇಲ್ಲೇ ನಿಮ್ಮ 2ನೇ ವಾರ್ಡ್ನೊಳಗೆ. 2ನೇ ವಾರ್ಡ್ನಾಗ ರೀ. ಹಾಂ ರೀ. ಈ ಕಸ ಏನು ಗಲೀಜು ಐತಲ್ಲ, ಹಾಂ ರೀ, ಇದ್ರ ಪಕ್ಕದಲ್ಲೇ ಒಂದು ಕೆವಿಜಿ ಬ್ಯಾಂಕ್ ಐತಿ. ಹಾಂ ರೀ. ಮತ್ತು DPP ಸೊಸೈಟಿ ಬ್ಯಾಂಕ್ ಐತಿ. ಹಾಂ ಸರ್. ಈ ಸಹಕಾರಿ ಸಂಘ ರೇಷನ್ ಅಂಗಡಿನ ಐತಿ. ಹಾಂ ಸರ್. ಗಲೀಜಿನ ಮುಂದೆ ಒಂದು ದೇವಸ್ಥಾನ, ಸಿದ್ದೇಶ್ವರ ಅಂತ ದೇವಸ್ಥಾನ ಐತಿ. ಹಾಂ ಸರ್. 13 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರಲ್ದನ ಹಾಂ ಸರ್, ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಬಂದು ಹೋಗ್ತಾರೆ ಬ್ಯಾಂಕಿಗೆ ಅಥವಾ ಸರ್ಕಾರಿ ಸಂಘಕ್ಕೆ, ದೇವಸ್ಥಾನಕ್ಕೆ. ಈ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲ ವಾರ್ಡ್ ಮೆಂಬರ್ಗಳು ಇಲ್ಲಿ ಬಂದು ಅವ್ರು ಬಳಕೆ ಮಾಡುವಂಥ ರಸ್ತೆನ ಇದು? ಅಧ್ಯಕ್ಷರು, PDOರು, ಕಾರ್ಯದರ್ಶಿಗಳು ಎಲ್ಲರೂ ಇದನ್ನ ಗಲೀಜು ನೋಡಿ ಹೋಗ್ಯಾರ. ಎಲ್ಲರೂ ನೋಡ್ಯಾರ.
ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ವಾ ಇದುವರೆಗೆ? ಯಾವ ರೀತಿಯಿಂದ ಕ್ರಮ ಏನ್ರಿ ನಾಮಕೋಸ್ತಕ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ತೊಗೊಂಡು ಹೋಗ್ತಾರೆ. ಹಾಂ ರೀ. ಹೊಳ್ಳಿ ಅದಕ್ಕೆ ಸ್ಟಾಕ್ ಆಗಿ ಗಬ್ಬು ನಾತ ಛಲವಾಗಿ ಅವ್ರಿಗೆ ಹೋಗಿ ಹೇಳುತ್ತಾನ ಅವರೇನು ಜನಕ್ಕೆ ಯಾರು ಬರೋದು. ಇಲ್ಲಿ ಸಂಬಂಧಪಟ್ಟ ಮೆಂಬರಿಗೆ ನೀವು ಇದು ಅವ್ರ ಗಮನಕ್ಕೆ ತಂದಿರಾ? ಅವ್ರ ಗಮನಕ್ಕೆ ತನಕ ಆ ಗಲೀಜಿನ ಮಕ್ಕಳು ಅಡ್ಡಾಡ್ತಾರೆ ಜನ. ಅವರು ಆ ಗಲೀಜ್ ಮಗ್ಳು ಅವರೇ ಇರೋದು. ಅವರೇ ಅಡ್ಡಾಡ್ತಾರೆ. ಅವ್ರ ಮನೇನು ಇಲ್ಲೇ ಪಕ್ಕದಲ್ಲೇ ಐತಿ. ಪಕ್ಕದಲ್ಲೇ ಐತಿ. ಅವ್ರ ಕಣ್ಣಲ್ಲಿ ನೋಡಿದ್ರು ಸಹ ಕ್ಯಾರೆ ಅನ್ನುತ್ತಿಲ್ಲ. ಅನ್ನಿಲ್ಲ ಹನುಮಂತರ ಅವ್ರು ನಮ್ಮ ಗ್ರಾಮ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಕಚೇರಿಗೆ ಹೇಳಿದ್ವಿ. ಹಾಂ ರೀ. ಹೇಳಿದ್ರು ಆತೋರಿ ಸ್ವಚ್ಛ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಂ ರೀ. ಅದು ಏನೋ ಈ ನಮ್ಮನೆ ನಂತರ ಆಯ್ತು ನೋಡ್ರಿ. ಈ ಥರ ಇದು ಕಸ ವಿಲೇವಾರಿ ಮಾಡದೇ ಇರೋದು ಎಷ್ಟು ದಿನ ಆಯ್ತು ರೀ? ಇದು ಅದ ಹೇಳ್ತೀನಿ ರೀ, 3 ತಿಂಗಳು ಅಥವಾ 4 ತಿಂಗಳು. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ವಿಲೇವಾರಿ ಮಾಡ್ತಾರೆ. ಇದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಾದರೂ ನೀವು ಗಮನಕ್ಕೆ ತರ್ಬೋದಾಗಿತ್ತಲ್ಲ. ಜನಪ್ರತಿನಿಧಿಗಳು ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ. ಅಭಿವೃದ್ಧಿ ಅಧಿಕಾರಿ ಆದಂಥ PDO ಅವ್ರಿಗೆ ನೀವು ಗಮನಕ್ಕೆ ತಂದು ಏನಾದರೂ ಒಂದು ಸಜೆಷನ್ ತೊಗೋಬೋದಾಗಿತ್ತಲ್ಲ. ಅವ್ರಿಗೆ ಹೇಳಿ ಸಾಕಾಯ್ತು. PDO ಅವ್ರಿಗೆ ಅವ್ರಿಗೆ ಆಗೈತಿ, ಸಿಬ್ಬಂದಿಯವ್ರಿಗೆ ಆಗೈತಿ. ಹಾಂ ರೀ. ಅವರು ಇಲ್ರಿ ಬರ್ತೀವಿ, ನಾಳೆ ಬರ್ತೀವಿ, ಅಲ್ಲಿ ತುಂಬ್ತೀವಿ ಇಲ್ಲಿ ತುಂಬ್ತೀವಿ ಅಂತ ಪ್ರೇರಣೆ ಹೇಳ್ತಾರೆ ಅಭಿವೃದ್ಧಿ ಅಧಿಕಾರಿಗಳು. ನಾಳೆ ತುಂಬ್ತೀವಿ ಇದೇ ಬರೀ ಉಡಾಪಿ ಉತ್ತರ ಕೊಡುವನ್ನ ಮಾಡಾಕತ್ತಾರೆ. ಹೌದು, ಈಗ 2ನೇ ವಾರ್ಡ್ ಮೆಂಬರು ಅವ್ರು ನೀವು ಓಟ್ ಹಾಕಿ ಆದ ನಂತರ ಅವ್ರಿಗೆ ಆರಿಸಿ ಬರ್ತಾರೆ. ಹೌದ್ರಿ, ಆರಿಸಿ ಬರ್ತಾರೆ ಅಂತಂದಾಗ ಅವರು ಏನ್ರಿ ಇಲ್ಲೇ 2ನೇ ವಾರ್ಡನ್ನು ಸ್ವಚ್ಛತೆ ಮತ್ತು ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ನೀವು ಆಯ್ಕೆ ಮಾಡಿ ಕಳಿಸಿರ್ತೀರಿ ಅಂದಾಗ ಅಭಿವೃದ್ಧಿ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದ್ರಿ? ಇಲ್ಲಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು. ಅವರು ಗಮನ ಹರಿಸ್ತಿಲ್ಲ. ಹಾಗಾಗಿ ಸರಿ, ಈಗ ಇದ್ರ